ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹಾಸ್ಪಿಟಲೈಸೇಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಐ ವಿ ಫ್ಲೂಯಿಡ್ಸು, ಟೈಪ್ಸ್ ಆಫ್ ಐ ವಿ ಫ್ಲೂಯಿಡ್ಸು ಮತ್ತು ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅಂದರೆ ಐ ವಿ ಫ್ಲೂಯಿಡ್ಸ್ ಎಲ್ಲದೂ ಕೂಡ 500 ml ಇರುತ್ತೆ, ಕೆಲವೊಂದು 100 ml ಇರುತ್ತೆ. 500 ml ಏನೇನಕ್ಕೆ ಯೂಸ್ ಆಗುತ್ತೆ ಮತ್ತು 100 ml ಏನೇನಕ್ಕೆ ಯೂಸ್ ಆಗುತ್ತೆ, ಅದು ಯೂಸ್ ಮಾಡೋದ್ರಿಂದ ಏನು ಉಪಯೋಗ, ಇದನ್ನೆಲ್ಲನೂ ನಾನು ಪ್ರತಿಯೊಂದು ಇನ್ ಡೀಟೇಲಾಗಿ ನಾನು ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಇದು 5D ಅಂತ ಹೇಳ್ತಾರೆ, 5% ಡೆಸ್ಟೋಸ್ ಇಂಜೆಕ್ಷನ್ನು. ಇನ್ನೊಂದು NS, ಸೋಡಿಯಂ ಕ್ಲೋರೈಡ್ ಅಂತ NS. ಮತ್ತು RL ಅಂದರೆ ಸೋಡಿಯಂ ಲ್ಯಾಕ್ಟೇಟ್ ಅಂತ. 5D ಅಂದರೆ 5% ಡೆಸ್ಟೋಸ್ ಇಂಜೆಕ್ಷನ್ನು. ಮತ್ತು DNS ಅಂದರೆ ಸೋಡಿಯಂ ಕ್ಲೋರೈಡ್ ಮತ್ತು ಡೆಸ್ಟೋಸ್ 5% ಇರುತ್ತೆ ಅದರಲ್ಲಿ. ಮತ್ತು ಈ ಚಿಕ್ಕದೆಲ್ಲ ಏನು ತೋರಿಸ್ತಾ ಇದ್ದೀನಿ ನಾನು, ಅದೆಲ್ಲ 100 ml ಇರುತ್ತೆ. ನೋಡಿ, NS ಇದು ಸೋಡಿಯಂ ಕ್ಲೋರೈಡ್ 500 ml ಇರುತ್ತೆ, 500 ml ಇರುತ್ತೆ. ಮತ್ತು ಅದರಲ್ಲಿ ನೀವು ಎಕ್ಸ್ಪೈರಿ ಡೇಟು ಮತ್ತು ಮ್ಯಾನುಫ್ಯಾಕ್ಚರ್ ಡೇಟು ಕೂಡ ಕನ್ಫರ್ಮ್ ಆಗಿ ನೋಡ್ಕೊಬೇಕಾಗುತ್ತೆ. ಮತ್ತು ಎಲ್ಲ ಬಾಟಲಲ್ಲೂ ಅಷ್ಟೇ ಎಕ್ಸ್ಪೈರಿ ಡೇಟ್ ಮತ್ತು ಮ್ಯಾನುಫ್ಯಾಕ್ಚರ್ ಡೇಟ್ ನೋಡಿಕೊಂಡೆ ನಾವು ಪೇಷಂಟ್ಗೆ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಕೆಲವೊಂದರಲ್ಲಿ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ರಿಯಾಕ್ಷನ್ ಅಂದರೆ ಈಗ ಪೇಷಂಟ್ಗೆ ನಾವು NS ಹಾಕ್ತೀವಿ ಅಂದರೆ ಅವ್ರಿಗೆ ಫುಲ್ ಚಿಲ್ಸ್ ಬರುತ್ತೆ, ಚಳಿ ಬರುತ್ತೆ, ಇಲ್ಲ ಮೈ ಕಡ್ತಾ ಬರುತ್ತೆ, ಜ್ವರ ಬರುತ್ತೆ, ಈ ರೀತಿ ಏನಾದರೂ ಆಗುತ್ತೆ. ಹಾಗಾಗಿ ನಾವು ಹಾಕೋಕ್ಕೂ ಮುಂಚೆ ಪೇಷಂಟ್ಗೆ ಒಂದು ಸರಿ ಎಕ್ಸ್ಪ್ಲೈನ್ ಮಾಡಿರಬೇಕು. ನೋಡಿ, ಈಗ ಚಿಕ್ಕ ಬಾಟಲ್ ತೋರಿಸ್ತಾ ಇದ್ದೀನಲ್ಲ, ಅಂದರೆ 100 ml NS, 100 ml NS ಇರುತ್ತೆ. ಮತ್ತು 100 ml ಮೆಟ್ರೋಜೆಲ್ ಅಂತ ಇರುತ್ತೆ, ಅದು ಇಂಜೆಕ್ಷನು. ಮತ್ತು 20% ಡೆಸ್ಟ್ರೋಸ್ ಅಂತ ಇರುತ್ತೆ. ಮತ್ತು ಇನ್ನೊಂದು ಪ್ಯಾರಾಸಿಟಮಲ್ ಇನ್ಫ್ಯೂಷನ್ನು. ಮತ್ತು 25% ಡೆಸ್ಟೋಸ್ ಇಂಜೆಕ್ಷನ್ನು. ಮತ್ತು ಇನ್ನೊಂದು ಮ್ಯಾನಿಟಾಲು. ಇದನ್ನೆಲ್ಲ ಏನೇನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನಿವಾಗ. ಇದು 5D ಅಂದರೆ ಇದು 5% ಡೆಸ್ಟ್ರೋಸ್ ಅಂತ. ಇದು 5% ಡೆಸ್ಟ್ರೋಸನ್ನು ನಾವು ಶುಗರ್ ಲೆವೆಲ್ ಯಾರಿಗೆ ಕಡಿಮೆ ಆಗಿರುತ್ತೆ ಅಂಥವ್ರಿಗೆ ನಾವು ಯೂಸ್ ಮಾಡ್ತೀವಿ. ಮತ್ತು ಇದು NS, ಇದು ನಾರ್ಮಲ್ ಸೆಲೈನ್. ಇದನ್ನು ನಾವು BP ಯಾರಿಗೆ ಕಡಿಮೆ ಇರುತ್ತೆ ಮತ್ತು ಯಾರು ಸಿವಿಯರ್ ಡಿಹೈಡ್ರೇಷನ್ ಇರ್ತಾರೆ ಅಂಥವ್ರಿಗೆ ಯೂಸ್ ಮಾಡ್ತೀವಿ. DNS ಅಷ್ಟೇ, ಅದು ಯಾರಿಗೆಲ್ಲ ಫ್ಲೂಯಿಡ್ ರಿಕ್ವೈರ್ಮೆಂಟ್ ಇರುತ್ತೆ ಪೇಷಂಟ್ಗೆ, ಇನ್ ಕೇಸ್ ಅದಕ್ಕೆ GE ಆಗಿರುತ್ತೆ ಅಂದರೆ ಡಯರಿಯಾ, ಬೇದಿ, ವಾಂತಿ ಆಗಿರುತ್ತೆ ಅಂಥವ್ರಿಗೆ ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದು RL, ಅದು ಕೂಡ ಅಷ್ಟೇ, ಅದು ನಾರ್ಮಲ್ NS, ಅದನ್ನು ಕೂಡ ಶುಗರ್ ಇಲ್ಲದೆ ಇರೋರಿಗೆ ಯೂಸ್ ಮಾಡ್ತೀವಿ. ಇದರಲ್ಲಿ ನೀವು ಒಂದೆರಡು ಶುಗರ್ ಇರೋರಿಗೆ ಯೂಸ್ ಮಾಡೋ ಹಾಕಿಲ್ಲ. ಅಂದರೆ ಯಾವ್ಯಾವುದು ಅಂದರೆ 5% ಡೆಸ್ಟೋಸು, 25% ಡೆಸ್ಟೋಸು ಮತ್ತು RL ಏನಿದೆ ಅದನ್ನು ಕೂಡ ಹಾಕೊಬೋದು. ಬಟ್ ಈ DNS ಮತ್ತು 5% ಡೆಸ್ಟೋಸು, 25% ಡೆಸ್ಟೋಸ್ ಇದನ್ನು ಶುಗರ್ ಇರೋ ಪೇಷಂಟ್ಗೆ ನಾವು ಯೂಸ್ ಮಾಡೋ ಹಾಗಿಲ್ಲ, ಯಾಕಂದರೆ ಅದು ಶುಗರ್ ಲೆವೆಲನ್ನು ಜಾಸ್ತಿ ಮಾಡುತ್ತೆ ಅಂಥೇಳಿ. ನೋಡಿ, ಈಗ ನಾನು ಚಿಕ್ಕ ಬಾಟಲ್ ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿ ನೋಡಿ, ನಾನು ಮೆಟ್ರೋಜೆಲ್ ಅಂತ ತೋರಿಸಿದ್ನಲ್ಲ, ಅದು ಯಾರಿಗೆ ಇನ್ಫೆಕ್ಟೆಡ್ ಆಗಿರ್ತಾರೆ ಅಂದರೆ ಬೇದಿ, ವಾಂತಿ ಇರುತ್ತೆ ಅಂಥವ್ರಿಗೆ ನಾವು ದಿನಕ್ಕೆ 3 ಸರಿ ಕೊಡಬೇಕಾಗುತ್ತೆ. ಇನ್ನೊಂದು ನಾನು 20% ಡೆಸ್ಟೋಸ್ ಅಂತ ಇದೆಯಲ್ಲ, 25% ಡೆಸ್ಟೋಸ್, ಅದು 25% ಡೆಸ್ಟೋಸನ್ನು ನಾವು ಶುಗರ್ ಲೆವೆಲ್ ಯಾರಿಗೆಲ್ಲ ನಾರ್ಮಲ್ಗಿಂತ ಕಡಿಮೆ ಇರುತ್ತೆ ಅಂದರೆ ಬಿಲೋ 140 ಇರುತ್ತೆ ಅವರಿಗೆ ಕೊಡಬೇಕಾಗುತ್ತೆ. ಮತ್ತು PCT ಏನಿದೆ ಅಂದರೆ ಪ್ಯಾರಾಸಿಟಮಲ್ ಇನ್ಫ್ಯೂಷನ್, ಅದು ಜ್ವರ ಯಾರಿಗಿರುತ್ತೆ ಅವರಿಗೆ ಯೂಸ್ ಮಾಡ್ತೀವಿ. ಮತ್ತು ಮ್ಯಾನಿಟಾಲ್ ಅದು ಇಂಜೆಕ್ಷನ್ 100 ml ಬರುತ್ತೆ, ಅದನ್ನು ನಾವು ಹೆಡ್ ಇಂಜುರಿ ಯಾರಿಗಿರುತ್ತೆ ಅಂಥವ್ರಿಗೆ ಯೂಸ್ ಮಾಡ್ತೀವಿ. ನೋಡಿ, ಇವತ್ತಿನ ದಿನ ನೀವು ಫ್ಲೂಯಿಡ್ಸ್ ಎಲ್ಲ ಎಷ್ಟು ಥರದ ಫ್ಲೂಯಿಡ್ಸ್ ಇರುತ್ತೆ ಮತ್ತು ಎಷ್ಟು ml ಇರುತ್ತೆ, ಟೈಪ್ಸ್ ಆಫ್ ಫ್ಲೂಯಿಡ್ ತಿಳ್ಕೊಂಡಿದ್ದೀರಲ್ವ. ಹೀಗೆ ಇನ್ನಷ್ಟು ವೀಡಿಯೋಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.